देख रहे हैं 7 न्यूज में आपके साथ मोहम्मद सलमान जुनैदी। गर्मी से परेशान जनता को राहत दिलाने के लिए बीजापुर में लगाए गए हैं फैन। जी हाँ, जैसे कि दिन ब दिन गुजर रहे हैं उस तरह से जो है बीजापुर शहर में, कर्नाटक में और कई जगहों पर जो है गर्मी ज्यादातर देखने को मिल रही है और गर्मी बढ़ने के कारण जो है लोग काफी परेशान नजर आ रहे हैं। और यहाँ पर सेंट्रल बस स्टैंड में देखा जाता है कि जो लोग होते हैं, जो यात्री होते हैं, वो अगर कहीं गांव को जाना है, दूसरे शहर को जाना है तो घंटों तक यहाँ पर आकर अपने बस का इंतजार करते हैं, घंटों तक यहाँ पर जो है बस स्टैंड में बैठे रहते हैं और इस गर्मी के कारण जो है काफी परेशान नजर आते हैं। तो इसी समस्या को देखते हुए जो है लोगों को इस गर्मी से राहत दिलाने के लिए जो है, थोड़ी बहुत राहत दिलाने के लिए जो यात्री, जो लोग यहाँ पर आकर सेंट्रल बस स्टैंड में बैठते हैं, उन लोगों को राहत दिलाने के लिए जो है यहाँ पर सेंट्रल बस स्टैंड में जो फैन है वो लगाए गए हैं, जिससे थोड़ी बहुत राहत जो है लोगों को मिल रही है। ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಬಿಜಾಪುರ ವಿಭಾಗ ಅತಿ ದೊಡ್ಡ ವಿಭಾಗ ಮತ್ತು ಇಲ್ಲಿರ್ತಕ್ಕಂಥ ವಾಹನಗಳ ಸಾಮರ್ಥ್ಯನೂ ಅಷ್ಟೇ. ಇಲ್ಲೇ 800 ವಾಹನಗಳಿಂದ ನಾವು 753 ಮಾರ್ಗಗಳಲ್ಲಿ ಗಾಡಿ ಓಡಿಸ್ತಾ ಇರ್ತೀವಿ. ನಮಗೆ ಪ್ರತಿದಿನ 1,30,30,00,000ದ 1,50,00,000ವರೆಗೂ ಸರಾಸರಿ ನಮಗೆ ಆದಾಯ ಬರುತ್ತೆ. ನಮ್ಮಲ್ಲಿ ಬಸ್ ನಿಲ್ದಾಣಗಳಿದ್ದಾವೆ, ಮುಖ್ಯ ಬಸ್ ನಿಲ್ದಾಣಗಳು ಮತ್ತು ಹೋಬಳಿ ಪ್ರದೇಶದಲ್ಲಿ. ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಒಂದು ಸೂಚನೆ ಕೊಟ್ಟರು. ಈ ಜಿಲ್ಲೆಗೆ ಸಾರಿಗೆ ಸಚಿವರು ಬರ್ತಿರ್ಬೇಕಾದ್ರೆ ನಾವು ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಸಹಿತ ಫ್ಯಾನು ಮತ್ತು ಕುಡಿ ನೀರಿನ ವ್ಯವಸ್ಥೆ ಮತ್ತು ಇಂಥವೆಲ್ಲ ವಿಶೇಷವಾಗಿ ಕಲ್ಪಿಸ್ಬೇಕಂತ ಮಾನ್ಯ ಸಾರಿಗೆ ಸಚಿವರು ನಾಗಠಾಣ ಮತ್ತು ದೇವರಿಪ್ಪರಿಗೆ ಸಿಂದಗಿ ಬಸ್ ನಿಲ್ದಾಣಗಳ ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದರು. ಸಿಂದಗಿಯಲ್ಲಿ ಬಸ್ ನಿಲ್ದಾಣಕ್ಕೆ ನಾಮಕರಣ ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ನಾವು ಈ ಫ್ಯಾನ್ಗಳನ್ನು ಖರೀದಿ ಮಾಡಿದ್ವಿ ಕೇಂದ್ರ ಕಚೇರಿಯ ಒಂದು ಸೂಚನೆಯಂತೆ. ಆ ಫ್ಯಾನ್ಗಳನ್ನು ನಾವು ನಾಗಠಾಣ, ದೇವರಿಪ್ಪರಿಗೆ, ಬಾಗೇವಾಡಿ, ಮುದ್ದೇಬಿಹಾಳ, ಸಿಂದಗಿ, ಬಿಜಾಪುರ, ತಿಕೋಟ, ಬಬಲೇಶ್ವರ ಈ ರೀತಿ ಎಲ್ಲ ಪ್ರಮುಖ ಬಸ್ ನಿಲ್ದಾಣದಲ್ಲೂ ಸಹಿತ ನಾವು ಪ್ರಯಾಣಿಕರಿಗೆ ಫ್ಯಾನ್ ಕೊಡಿಸಿದ್ದೀವಿ. ಅದರಿಂದ ಪ್ರಯಾಣಿಕರು ಈ ಒಂದು ದೊಡ್ಡ ಬಿಸಿಲಿರ್ತಕ್ಕಂಥ ಒಂದು ಏರಿಯಾ ನಮ್ಮದು ಬಿಜಾಪುರ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಜನ, ಮಹಿಳೆಯರು ಅವರೆಲ್ಲರೂ ಬಜಾರ್ದಲ್ಲಿ ತಮ್ಮದೇನಾದರೂ ಕೆಲಸ ಮುಗಿಸ್ಕೊಂಡು ಆ ಬಿಸಿಲಿನಲ್ಲಿ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗಾಗಿ ಕೂಡ್ತಿರ್ತಾರೆ ಅವರು. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ದಣು ಆರಿಸ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅಂತ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ದೂರದೃಷ್ಟಿಯ ಫಲವಾಗಿ ನಾವು ಫ್ಯಾನ್ಗಳನ್ನೆಲ್ಲ ಅಳವಡಿಸಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು. ನಾವು ಇದೇ ಜಿಲ್ಲೆಯವರಾಗಿರೋದ್ರಿಂದ ಅದು ಅತಿ ಹೆಚ್ಚು ಮುತುವರ್ಜಿ ವಹಿಸಿ ನಾವು ಅದೊಂದು ಅವಕಾಶನ ನಾವು ಮಾಡಿಕೊಟ್ಟಿದ್ದೀನಿ. ಅದು ಟೋಟಲ್ ನಮ್ಮದು 60 ಫ್ಯಾನ್ ತರಿಸಿದ್ದೀವಿ. 60 ಫ್ಯಾನಲ್ಲಿ ನಾವು ಅಲ್ಲೇನು ಕಂಬ ಇದ್ದಾವಲ್ಲ, ಆ ಕಂಬಕ್ಕೆ ಅಪೋಸಿಟ್ ನಾವು ಹಾಕಿದ್ದೀವಿ. ಈಗಾಗಲೇ ಅಲ್ಲಿ ಒಂದು 20 ಫ್ಯಾನ್ ಹಾಕ್ತಾಯಿದ್ದೀವಿ. ಅದರಲ್ಲಿ ಕಡಿಮೆ ಇದ್ದು ಅಂದರೆ ಇನ್ನೂ ಹೆಚ್ಚಿಗೆ ಹಾಕ್ತೀವಿ. ಯಾಕಂದರೆ ಅಲ್ಲೇ ನಾವು ನಿಮಗೆ ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಆ ಫ್ಯಾನ್ ಕುಂದ್ರಿಸಿದ ಮೇಲೆ ನಾನು ಸಹಿತ ಸ್ವತಃ ನಾನು ಅಲ್ಲಿ ಕುರ್ಚಿ ಮೇಲೆ ಕೂತು ಆ ಗಾಳಿ ನಮಗೆ ಬಡಿತೈತಿ ಇಲ್ಲ ಅಂತಲೂ ನಾನು ನೋಡಿದ್ದೀನಿ. ಯಾಕಂತಂದ್ರೆ ಅಲ್ಲಿ ನಾವು ಅಲ್ಲಿ ಫ್ಯಾನ್ ಕುಡಿಸಿದ್ದೀವಿ, ಜನರಿಗೆ ಕೂತ್ಕೊಂಡಾಗ ಅದು ಅವ್ರಿಗೆ ಗಾಳಿ ಬಡಿಲಿಲ್ಲ ಅಂದರೆ ಅದು ಆಗಲ್ಲ, ಅದು ಸಾರ್ಥಕ ಆಗಲ್ಲ. ಹಾಗಾಗಿ ನಾವು ಈಗ ಅಲ್ಲಿ ಫ್ಯಾನ್ಗಳನ್ನ ಎಲ್ಲಿ ಕುಡಿಸಿದ್ದೀವಲ್ಲ ಕರೆಕ್ಟಾಗಿ ಗಾಳಿ ಬರಬೇಕಂತ. ಅಲ್ಲಿ ಮತ್ತೇನಾದರೂ ಅವಶ್ಯಕತೆ ಇತ್ತಂದರೆ ಮತ್ತೆ ನಾವು ಇನ್ನಿಷ್ಟು ಫ್ಯಾನ್ಗಳು ಕೂಡಿಸ್ತೀವಿ. ಒಟ್ಟಿನಲ್ಲೇ ಮೇನ್ ಉದ್ದೇಶ ಏನಂದರೆ, ಇಂಥ ಒಂದು ಬಿಸಿಲು ಪ್ರದೇಶದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಸ್ವಲ್ಪ ಆದರೂ ತಂಪನ್ನು ಒಂದು ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಫ್ಯಾನ್ ಬಿಟ್ಟಾಗ ಕಿತನೆ ದಿನ हो गया है सर और हर दिन कितने घंटे तक ये ಫ್ಯಾನ್ ಚಾಲೂ रहेगी? ಫ್ಯಾನ್ಗಳು ಅವು ಬೆಳಗ್ಗೆಯಿಂದ ರಾತ್ರಿವರೆಗೂ ಚಾಲೂ ಇರ್ತವೆ. ಅದು ಬಿಸಿಲಿದ್ದಾಗೆ ಅಂತೂ ಇರೋಲ್ಲ, ಬೆಳಗ್ಗೆಯಿಂದನೂ ಚಾಲೂ ಇರ್ತವೆ. ಬೆಳಗ್ಗೆಯಿಂದ समर सीजन में रहेंगे या साल में 12 महीने ऐसे ही चालू रहेंगे? ಮೇನ್ ಇದು ಅವ್ರಿಗೆ ಬಿಸಿಲು ಇರೋದ್ರಿಂದ ಹಾಕಿದ್ದು. ನಾಳೆ ಬೇರೆ ಟೈಮಲ್ಲೂ ಫ್ಯಾನ್ ಚಾಲೂ ಇರ್ತಾವೆ. ಅದೇನು ನಾವು ಬರೀ ಬಿಸಿಲಿಗೆ ಅಷ್ಟೇ ಫ್ಯಾನ್ ಹಾಕ್ಬೇಕಂತಿಲ್ಲ, ಅಲ್ಲಿ ಫ್ಯಾನ್ಗಳು ಇರ್ತವೆ. ಅವಶ್ಯಕತೆ ಇದ್ದಾಗೆಲ್ಲ ಜನರು ಬೇಕಂದಾಗೆಲ್ಲ ಫ್ಯಾನ್ ಚಾಲೂ ಮಾಡ್ತಾರಲ್ಲೇ. ಬಿಸಿಲಲ್ಲಿ ಮಾತ್ರ ನಾವು ಕಂಟಿನ್ಯೂಸ್ ಫ್ಯಾನ್ ಚಾಲೂ ಇರ್ತಾವೆ. ಅವು ಬೆಳಗ್ಗೆಯಿಂದ ರಾತ್ರಿವರೆಗೂ ಫ್ಯಾನ್ ಇರ್ತವೆ. ಜನ ಇಲ್ಲ ಅಂದರೆ ಅವಾಗ ಬಂದ್ ಮಾಡ್ತಾರೆ ಅವ್ರು ಫ್ಯಾನಲ್ಲಿ. ನನ್ನ ಹೆಸರು ನಾರಾಯಣಪ್ಪ ಕುರ್ಬರ್, ವಿಭಾಗೀಯ ನಿಯಂತ್ರಣಾಧಿಕಾರಿ, ವಿಜಯಪುರ ವಿಭಾಗ. ಕರ್ನಾಟಕ ಫಸ್ಟ್ ಟೈಮ್ ಬಿಜಾಪುರನಾಗ ಆಗಿದೆ.
ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂತಲೂ ಹೇಳ್ಬೋದು. ಯಾಕಂದರೆ ಈ ರೀತಿ ಫ್ಯಾನ್ಗಳನ್ನು ಫಸ್ಟ್ ಟೈಮ್ ನಾವು ಬಿಜಾಪುರಲ್ಲಿ ಕುಂದಿರಿಸಿದ್ದು. ಹೀಗಾಗಿ ಇದಕ್ಕೆಲ್ಲ ನಮ್ಮ ಕೇಂದ್ರ ಕಚೇರಿಯ ಒಂದು ಸೂಚನೆ ಮತ್ತು ನಮ್ಮ MD ಅವರಾದಂಥ ರಾಚಪ್ಪ ಸಾಹೇಬರು ಭಾಳ ಮುತುವರ್ಜಿ ವಹಿಸ್ತಾರೆ. ಅವ್ರು ನಮ್ಮ ಸಾಹೇಬರು ಬಸ್ ಸ್ಟ್ಯಾಂಡ್ ಕ್ಲೀನ್ ಇರಬೇಕು, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇವೆಲ್ಲ. ನಾವು RO ಪ್ಲ್ಯಾಂಟ್ ಎಲ್ಲ ಕೂಡಿಸಿದ್ವಿ. ಆ ದೇವರಿಪ್ಪರಿಗೆ ಬಸ್ ಸ್ಟ್ಯಾಂಡಲ್ಲಿ RO ಪ್ಲ್ಯಾಂಟ್ ಇದೆ. ಇಲ್ಲಿನೂ 2 RO ಪ್ಲ್ಯಾಂಟ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೂಡಿಸ್ತೀವಿ ನಾವು ಹಂತದಲ್ಲಿ. ಯಾಕಂದರೆ ಜನ ಬಸ್ನಲ್ಲಿ ಬರೋರಿಗೆ ಒಂದು ಶುದ್ಧನೂ ಕುಡಿಯುವಂಥ ನೀರು ಕೊಡಬೇಕು ಅಂತ ಆ ಒಂದು ಉದ್ದೇಶದಿಂದಲೇ ನಾವು ಮಾಡ್ತೀವಿ. ಇದೆಲ್ಲನೂ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಮಾಡ್ತೀವಿ. ಇಲ್ಲ, ಫ್ಯಾನ್ ಕಂಟಿನ್ಯೂ ಇರುತ್ತೆ ಅದರಲ್ಲಿ. ಯಾಕಂತಂದರೆ ಆ ಪ್ರಯಾಣಿಕರ ಸುರಕ್ಷತೆಯನ್ನು ಭಾಳ ಮುಖ್ಯವಾಗಿ ನಾವು KSRTC ಅವರು ಇದನ್ನು ಮಾಡ್ತಿರ್ತೀವಿ. ಯಾಕಂತಂದರೆ ನಮ್ಮ ರಸ್ತೆ ಸಾರಿಗೆ ಒಂದು ಕಾನೂನಲ್ಲಿ ಇರೋದೇ ಅಂದೇ, ಅವರಿಗೆ ಸುರಕ್ಷಿತವಾದಂಥ ಒಂದು ಪ್ರಯಾಣವನ್ನು ಕೊಡಬೇಕು ಕಡಿಮೆ ವೆಚ್ಚದಲ್ಲಿ. ಮತ್ತು ಅವರಿಗೆ ನಮ್ಮ ಬಗ್ಗೆ ಒಂದು ಗ್ಯಾರಂಟಿ, ನಮ್ಮ KSRTC ಬಸ್ಸಲ್ಲಿ ಹೋದರೆ ನಾವು ಸುರಕ್ಷಿತವಾಗಿ ಹೋಗ್ತೀವಿ ಅನ್ನುವಂಥ ಇದು. ಅದಕ್ಕಂತಲೇ ಅವ್ರಿಗೆ ಸುರಕ್ಷಿತವಾಗಿ ಇದನ್ನು ಮಾಡ್ತಾಯಿದ್ವಿ. ಸುರಕ್ಷತೆ ಕ್ರಮದಲ್ಲೇ ಇದೊಂದು ಫ್ಯಾನ್. ನಾವೀಗಾಗಲೇ ನಮ್ಮ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಆಕಸ್ಮಿಕವಾಗಿ ಅಪಘಾತದಲ್ಲಿ ಮೃತಪಟ್ಟರೆ ನಾವು ಅವ್ರಿಗೆ 10 ಲಕ್ಷ ರೂಪಾಯಿಗಳನ್ನು ಇನ್ಶೂರೆನ್ಸ್ ಜೊತೆಗೆ ಇದನ್ನು ಕೊಡ್ತಿರ್ತೀವಿ. ಇವೆಲ್ಲ ನಮ್ಮದು ಪ್ರಯಾಣಿಕರ ಒಂದು ಸುರಕ್ಷತೆ ಕ್ರಮವಾಗಿ ಮಾಡೋದು. ಅದೇ ಖಾಸಗಿ ಬಸ್ನಲ್ಲಿ ಹೋದರೆ ಪ್ರಯಾಣಿಕರಿಗೆ ಏನಾರ ಆಯ್ತಂದ್ರೆ ಅವ್ರ ಬಗ್ಗೆ ಯಾರು ನೋಡೋರು ಇರೋದಿಲ್ಲ. ಅದೇ ರೀತಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣಗಳೇ ಇರೋದಿಲ್ಲ, ಆದರೂ ಸಹಿತ ಜನ ಅವರಲ್ಲಿ ಹೋಗ್ತಿರ್ತಾರೆ. ಆದರೂ ನಮ್ಮ ಒಂದು ಭಾಗದ ಜನ ಅತಿ ಹೆಚ್ಚು ಕಾರ್ಮಿಕರು, ಬಡವರು ಇರೋರೆಲ್ಲರೂ ನಮ್ಮ ಬಸ್ಸಲ್ಲೇ ತಿರುಗಾಡೋದು. ತಮಗೆ ಗೊತ್ತಿರೋಂಗೆ ನಮ್ಮಲ್ಲಿ ಒಂದು ಭಾಳ ಅಂತ ಒಂದು ಒಳ್ಳೆಯ ಬಸ್ಸು ಕಲ್ಯಾಣ ರಥ ಅಂತ ನಾವು ಇಲ್ಲಿಂದ ಒಂದು ಬಸ್ಸು ಓಡಿಸ್ತಾ ಇರ್ತೀವಿ ಬೆಂಗಳೂರಿಗೆ. ಅದು ಪ್ರತಿನಿತ್ಯ ರಾತ್ರಿ ಇಲ್ಲಿಂದ 10 ಗಂಟೆಗೆ 9:45 ಬಿಟ್ಟರೆ ಬೆಂಗಳೂರಿಂದ 10 ಗಂಟೆಗೆ ಬರುತ್ತೆ. ಆ ಬಸ್ಸು ಪ್ರತಿಷ್ಠಿತ ಸಾರಿಗೆ ಆಯಿತು. ಯಾಕಂದರೆ ನಮಗೆ ಈ ಹಿಂದೆ ಉಪಲೋಕಾಯುಕ್ತರು ಆ ಬಸ್ಸಿಗೆ ಬಂದಿದ್ದರು. ಅವರು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತ್ತು ಪತ್ರಿಕೆಯಲ್ಲೂ ಸಹಿತ ಕಲ್ಯಾಣ ರಥವೇರಿ ಬಂದ ಉಪಲೋಕಾಯುಕ್ತ ಅಂತ ಹಾಕಿದರು. ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲೆಯಂಥ ಎಲ್ಲ ಅಧಿಕಾರಿಗಳು ಸಹಿತ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅದೇ ಬಸ್ಸಲ್ಲೇ ಹೋಗ್ತಾರೆ. ನಾವು ಭಾಳ ಖುಷಿಪಟ್ಟು ಹೇಳೋದಂದರೆ ಮೊನ್ನೆ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಸಹಿತ ಅದೇ ಬಸ್ಸಲ್ಲೇ ಬಂದರು. ಹಂಗಾಗಿ ಆ ಬಸ್ಸು ನಮ್ಮ ಬಿಜಾಪುರ ಜಿಲ್ಲೆಯವರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಯಾಕಂದರೆ ರೈಲ್ವೆಗಳು ಬೆಳಗ್ಗೆ ಅಲ್ಲಿ 6 ಗಂಟೆಗೆ ಬಿಟ್ಬಿಡುತ್ತೆ ಬೆಂಗಳೂರು, ಆದರೆ ಬಸ್ಸು ಬರೋದು 10 ಗಂಟೆಗೆ. ಹಂಗಾಗಿ ಸಂಚಾರದ ಅವಧಿನೂ ಸಹಿತ ಕಡಿಮೆ ಇದೆ ನಮ್ಮ ಬಸ್ಸಿಂದು. ಭಾಳ ಸುವ್ಯವಹಾರಿ ಮತ್ತು ಅದು ಭಾಳಷ್ಟು ಅತ್ಯುನ್ನತ ಸ್ಥಾನದ ಒಂದು ಫೆಸಿಲಿಟಿ ಇರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಸ್ವಲ್ಪ ಲೈಟಿನ ವ್ಯವಸ್ಥೆನೂ ಬೇಕಾಗಿತ್ತು. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ರಾಚಪ್ಪ ಸಾಹೇಬರು ಒಂದು ಸಲ ಬಸ್ ಸ್ಟ್ಯಾಂಡ್ಗೆ ವಿಸಿಟ್ ಮಾಡಿದಾಗೆ ಅವರು ನಮಗೆ ಎಲ್ಲ ಇದರದ್ದೊಂದು ಎಸ್ಟಿಮೇಟ್ ಕಳಿಸಂತಂದ್ರು, ಬಸ್ ಸ್ಟ್ಯಾಂಡ್ನಲ್ಲಿ ಏನೇನು ಮಾಡಬೇಕಾಗೈತೆ ಅಂಥೇಳಿ. ಅಂಥ ಟೈಮಲ್ಲಿ ನಾವು ಇಲ್ಲಿಂದ ಕಳಿಸ್ಕೊಟ್ಟಿವಿ. ಮುಖ್ಯವಾಗಿ ಬೆಳಕಿನ ವ್ಯವಸ್ಥೆ. ರಾತ್ರಿ ಟೈಮಲ್ಲಿ ಸ್ವಚ್ಛ ಬೆಳಕಿತ್ತು ಅಂದರೆ ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಆಗೋಲ್ಲ. ಆ ಉದ್ದೇಶದಿಂದ ನಾವು ಹೈಮಾಸ್ಕ್ ಲೈಟ್ ಹಾಕ್ಸಿದ್ವಿ ಅಲ್ಲಿ ಬಸ್ಸಲ್ಲಿ, ಇದು ಡಿಪೋ ಬಸ್ ಸ್ಟ್ಯಾಂಡ್ನಲ್ಲಿ. ಅದ್ರ ಜೊತೆಗೆ ಈ ಪೇವರ್ಸ್ ಎಲ್ಲ ಹಾಕ್ಸಿ ಅಲ್ಲಿ ಗಲೀಜು ಆಗಲಾರ್ದಂಗೆ ನೋಡ್ಕೊಂಡಿದ್ದೀವಿ. ಆ ಒಂದಂತ ಕೆಲಸ ಮಾಡಿದ್ವಿ. ಈಗ ಬಸ್ ಸ್ಟ್ಯಾಂಡ್ನಲ್ಲಿ ಹೋದರೆ ರಾತ್ರಿ ಟೈಮಲ್ಲಿ ಹೋದರೆ ಅದು ಹಗಲು ಕಂಡಂಗೆ ಕಾಣ್ತಿರುತ್ತೆ ಬಸ್ ಸ್ಟ್ಯಾಂಡು. ಆ ಒಂದು ಕೆಲಸ ಎಲ್ಲನೂ ಮಾಡಿಸಿದ್ದೀವಿ. कैमरा दिखी कतरा भरी कैमरा आप साहब
ಇದು ಫ್ಯಾನ್ ಕುಂಡಿಸಿ ಬಾಳ ಚಲೋ ಮಾಡ್ಯಾರಿ ನಮ್ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ. ಬಿಜಾಪುರ ಅಂದ್ರೆ ಬಿಸಿಲ್ನಾಳ ಅಂದ್ರೆ ಬಿಜಾಪುರ ಆಗೈತ್ರಿ. ಇಂತ ಬಸ್ಗಳು ಎಲ್ಲಾ ಟೈಮಿಗೆ ಜನಗಳು ಕೂತಿರ್ತಾರಿ. ಅವ್ರಿಗೆ ಬೇಸಿಗೆ ದಿನದಾಗ ಬಾಳ ಕಾತಿರ್ತೈತ್ರಿ. ಫ್ಯಾನ್ ಒಂದ್ ಕುಣಿಸ್ಯಾರಿ, ತಂಪ್ ಗಾಳಿ ಬಡಿತೈತ್ರಿ. ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ಕುಡಿಯಾಕ ನೀರ್ ಇಟ್ರ ಚಲೋ ಆತೈತ್ರಿ. ಎಲ್ಲಿ ಇಟ್ರ ಕಾಸಲ್ ಆಗೈತ್ರಿ ಅದ್ ನಮ್ಗ. ಇದು ಫ್ಯಾನ್ ಒಂದ್ ಬಾರಿ ಐತ್ರಿ, ಯಾಕಂದ್ರೆ ಎಲ್ಲಾ ಕಡೆ ಗಾಳಿ ಬಡಿತೈತ್ರಿ. ಆದ್ರ ಅದಕ್ಕ ಚಲೋತ್ನಾಗ ನೋಡ್ಕೋಬೇಕ್ರಿ. ಚಲೋತ್ನಾಗ ನೋಡ್ಕೊಂಡ್ ಮಾಡಕ್ ಹೋಗ್ರಿ, ಯಾಕಂದ್ರೆ ಅದು ಸಾರ್ವಜನಿಕರ ಪ್ರಾಪರ್ಟಿ ಐತಿ. ನಾವು ನಮ್ ದೂರ ಇಂಚಿಗೇರಿ ಇದೆ, ಬಿಜಾಪುರ ಇಂಚಿಗೇರಿ 35 ಕಿಲೋಮೀಟರ್ ಆಗ್ತೈತ್ರಿ. ಫ್ಯಾನ್ ಇಲ್ಲಾರ್ದಾಗ ಬಾಳ ಕಾವ್ ಆತಿತ್ರಿ. ಕಾವ್ರಿ ನಮ್ ಮೈ ತೊಯ್ದ ಹೋಗ್ತಿತ್ರಿ. ಇಲ್ಲಿ ಈ ಫ್ಯಾನ್ ಕಂಡೀಷನ್ ಚಲೋ ಮಾಡ್ಯಾರ ನೋಡ್ರಿ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ. ಇಲ್ಲಿ ಇರೋ MLA ಕ್ರೆಡಿಟ್ ಕೊಡ್ಬೇಕ್ರಿ ಅದ ಬಸವನಗೌಡ ಪಾಟೀಲ್ ಯತ್ನಾಳ್. ಇಲ್ಲಿ ಟೈಮ್ ವಾಚ್ ಅಲ್ಲಿ ಕುಂಡಿಸ್ಬೇಕ್ರಿ, ಯಾಕಂದ್ರ ಕ್ಲೀನ್ ಐತ್ರಿ. ಅದಕ್ಕ ಬಿಜಾಪುರ ನಮ್ಮ ಸೆಕೆಂಡ್ ಒಂದ್ ಐತ್ರಿ ಇಂತ ಶುದ್ಧ ಗಾಳಿ ಹೊರಗ. ಇದೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕ್ರಿ. ನಮ್ಮ ಹೆಸರು ಅಮೋಘ್ ಸಾತ್ವಿ ಅವ್ರಿ. हमारे